ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದಮ್ಮ ಮಲ್ಲಿಕಾರ್ಜುನ್, ಹಂಗೂರು ಗ್ರಾಮ ಪಂಚಾಯತಿ ಭೀಮಳ್ಳಿ ಅಧ್ಯಕ್ಷರು, ಜಿಲ್ಲಾ ಕಲಬುರಗಿ. ಕೂಸಿನ ಮನೆ ಪ್ರಾರಂಭ ಮಾಡಿ ಭಾಳ ದಿವಸ ಆಯಿತು. ಭಾಳ ಸರಿಯಾಗಿ ನಡೆದದ, ಭಾಳ ಚಲೋ ನಡೆದದ. ಎಲ್ಲ ಮಕ್ಕಳು ಸರಿಯಾಗಿ ಹೊಂಟಾರ. ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರು ಮಕ್ಕಳು ಕೂಡ ಇಲ್ಲಿ ಎಲ್ಲರೂ ಹೊಂಟಾರ. ಗ್ರಾಮ ಪಂಚಾಯತಿದಿಂದ ಏನೇನು ಸಹಕಾರ ಎಲ್ಲ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಸಿನ ಮನೆ ಸಲುವಾಗಿ ಏನೇನು ಸಹಾಯ ಸಹಕಾರ ಕೊಡಬೇಕು, ಯಶಸ್ಸುಗೊಳಿಸಬೇಕಂತ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಸಹಾಯ ಸಹಕಾರ ಮಾಡುತ್ತೇವೆ. ಇಲ್ಲಿವರೆಗೂ ಏನೇನು ಸಹಾಯ ಬೇಕು ಎಲ್ಲ ಸಹಾಯಗಳು ಕೂಸಿನ ಮನೆಗೆ ಕೊಟ್ಟಿದ್ದೇವೆ. ಇನ್ನು ಮುಂದೆ ಏನೇನು ಸಹಾಯ ಸೌಲಭ್ಯಗಳು ಬೇಕು, ಎಲ್ಲ ಕೂಸಿನ ಮನೆ ಯಶಸ್ಸುಗೊಳಿಸ್ಲಿಕ್ಕೆ ಏನೇನು ಸೌಲಭ್ಯ ಸಹಕಾರ ಬೇಕು ಗ್ರಾಮ ಪಂಚಾಯತಿ ವತಿಯಿಂದ ಮಾಡಿಕೊಡ್ತೀವಿ. ನಮಸ್ಕಾರ, ನನ್ನ ಹೆಸರು ಜ್ಯೋತಿ. 2 ವರ್ಷದ ಹುಡುಗ ಇದ್ದಾನೆ ರೀ. ಈಗ ನಾವು ಉದ್ಯೋಗ ಖಾತ್ರಿ ಹೋಗ್ತಾ ಇದ್ರಲಿಂದ ಇಲ್ಲಿ ತಂದು ಬಿಡ್ಲಿರ್ತೀವಿ ರೀ. ಅವ ಈಗ ಚಲೋ ಓದ್ಲಿಕ್ಕೂ ಕಲ್ತಾನೆ ರೀ. ನಾವು ಅಲ್ಲಿ ಹೊಲಕ್ಕೆ ಹೋದಾಗ ಮಳೆ ಬೆಳೆ ಎಲ್ಲ ಇರ್ತೀವ್ರಿ. ಅದೆಲ್ಲ ಕರ್ಕೊಂಡು ಹೋಗೋದವ್ರಿಗೆಲ್ಲ ಭಾಳ ಹೈರಾಣ ಆಗೈತೆ ರೀ. ಇವಾಗ ಶಿಶುಪಾಲನ ಆಗಿದ್ರಲಿಂದ ನಮ್ಗೊಂದು ಒಳ್ಳೆ ಅನುಕೂಲ ಆಗ್ಯದ್ರಿ. ಇಲ್ಲಿ ತಂದು ಬಿಟ್ಟು ಹೋಗೋದ್ರಲಿಂದ ಅವರು ಚಲೋ ಒಂದು ನೆರಳಲ್ಲಿ ಇದ್ಕೊಂಡು ಅವರು ಒಂದು ಹೆಲ್ತ್ ಎಲ್ಲ ಚಲೋ ಆಗ್ಲತ್ತದ ರೀ. ಒಳ್ಳೆ ರೀತಿಯಲ್ಲಿ ಒಂದು ಶಿಕ್ಷಣನೂ ಪಡ್ಲಿತಾರೆ. ಅದ್ರಲಿಂದ ಓದೋದನ್ನು ಕಲ್ತಾನೆ ರೀ ನಮ್ಮ ಹುಡುಗ. ಒಂದು ರೀತಿಯಲ್ಲಿ ನಾವು ಉದ್ಯೋಗ ಖಾತ್ರಿಲಿ ಇಲ್ಲಿ ನಿಮಗೊಂದು ಹೆಲ್ಪ್ನು ಚಲೋ ಆಗ್ತದೆ ರೀ. ನಮಸ್ಕಾರ, ನನ್ನ ಹೆಸರು ಭಾರತಿ ಮಣೂರೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತಿ ಭೀಮಳ್ಳಿ, ತಾಲೂಕು ಕಲಬುರಗಿ, ಜಿಲ್ಲಾ ಕಲಬುರಗಿ. ಗ್ರಾಮೀಣ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರಿಗೆ ಹೆಲ್ಪ್ ಆಗಲಿ ಅಂತಲೇ, ಅದರಲ್ಲೂ ವಿಶೇಷವಾಗಿ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರಿಗೆ ಸಹಾಯ ಆಗಲಿ ಅಂತಲೇ ನಮ್ಮ ಸರ್ಕಾರ ಈ ಕೂಸಿನ ಮನೆ ಶಿಶುಪಾಲನಾ ಕೇಂದ್ರ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಜಾರಿಗೆ ತಂದಿದೆ. ಕೂಲಿ ಕಾರ್ಮಿಕರು ಈ ಕೂಸಿನ ಮನೆಯಲ್ಲಿ ತಮ್ಮ ಮಕ್ಕಳನ್ನು ಬಿಟ್ಟು ಕೂಲಿ ನಿರ್ವಹಿಸುವಂಥ ಸ್ಥಳದಲ್ಲಿ ನಿರಾತಂಕವಾಗಿ ಕೆಲಸನ ಮಾಡ್ತಾ ಇದ್ದಾರೆ. ಈ ನಮ್ಮ ಕೂಸಿನ ಮನೆಯಲ್ಲಿ ತರಬೇತಿ ಪಡೆದಿರ್ತಕ್ಕಂಥ ಕೇರ್ ಟೇಕರ್ಸು ಮಕ್ಕಳಿಗೆ ನೋಡ್ಕೊಳ್ತಾ ಇದ್ದಾರೆ. ಅವರಿಗೆ ಟೈಮ್ ಟು ಟೈಮ್ ವೆಯ್ಟ್ ಚೆಕ್ ಮಾಡ್ತಾರೆ. ಆಮೇಲೆ ನಮ್ಮಲ್ಲಿ ಕೂಸಿನ ಮನೆ ಮೇಲ್ವಿಚಾರಣಾ ಸಮಿತಿ ಕೂಡ ಮಾಡಿದ್ದೀವಿ. ಆ ಒಂದು ಮೇಲ್ವಿಚಾರಣಾ ಸಮಿತಿ ಸಭೆ ಕೂಡ ನಾವು ಕಾಲಕ್ಕೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಪೌಷ್ಟಿಕ ಆಹಾರನೆಲ್ಲನೂ ನಾವು ಕೊಡ್ತಾ ಇದ್ದೀವಿ. ಮೊಟ್ಟೆ ಆಗಿರ್ಬೋದು, ಹಾಲು, ರಾಗಿ ಗಂಜಿ, ಕಿಚಡಿ ಮತ್ತು ಮೊಸರನ್ನ, ಈ ತರಹದ ಪೌಷ್ಟಿಕ ಆಹಾರವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ.